ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಕರ್ನಾಟಕ ಸರ್ಕಾರದಿಂದ ಬೃಹತ್ ಉದ್ಯೋಗ ಮೇಳನ ಫೆಬ್ರವರಿ 26-27ನೇ ತಾರೀಕಂದು ಅರಮನೆ ಮೈದಾನದಲ್ಲಿ ಹಮ್ಮಿಕೊಂಡಿದ್ದಾರೆ. ನೀವೇನಾದರೂ ಫ್ರೆಷರ್ ಅಥವಾ ಎಕ್ಸ್ಪೀರಿಯನ್ಸ್ ಆಗಿ ನೀವು ಕೂಡ ಜಾಬ್ ಹುಡುಕ್ತಾ ಇದ್ದರೆ ಈ ಬೃಹತ್ ಉದ್ಯೋಗ ಮೇಳಗೆ ಪಾರ್ಟಿಸಿಪೇಟ್ ಮಾಡ್ಬೋದು. ಅದಕ್ಕಿಂತ ಮುಂಚೆ ನೀವು ಈ ಉದ್ಯೋಗ ಮೇಳಗೆ ರಿಜಿಸ್ಟರ್ ಆಗಬೇಕಾಗುತ್ತೆ. ಸೊ ಹೇಗೆ ರಿಜಿಸ್ಟರ್ ಆಗೋದು ಅಂತ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಕೇವಲ 5 ನಿಮಿಷದಲ್ಲಿ ನೀವು ಕೂಡ ಬೃಹತ್ ಉದ್ಯೋಗ ಮೇಳ ಫಾರಮ್ನ ಫಿಲ್ ಮಾಡಿ ರಿಜಿಸ್ಟರ್ ಆಗ್ಬೋದು. ಬನ್ನಿ ನೋಡೋಣ. ಮೊದಲನೇದಾಗಿ ನೀವು skillconnect.kaushalkar.com ಅಂತ ಗೂಗಲಲ್ಲಿ ಟೈಪ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಗೂಗಲಲ್ಲಿ ತೋರಿಸೋ ಫಸ್ಟ್ ಲಿಂಕ್ನ ನೀವು ಕ್ಲಿಕ್ ಮಾಡಬೇಕು. ಆಮೇಲೆ ನಿಮಗೆ ಈ ಥರ ಡ್ಯಾಶ್ ಬೋರ್ಡ್ ಬರುತ್ತೆ. ಸೊ ಇಲ್ಲಿ ರಿಜಿಸ್ಟರ್ ಅಂತ ಇದೆಯಲ್ಲ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ಮೇಲೆ ಉದ್ಯೋಗ ಮೇಳ ರಿಜಿಸ್ಟ್ರೇಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ನಿಮಗೆ ಈ ಥರ ಪೇಜ್ ಕಾಣಿಸುತ್ತೆ. ಇಲ್ಲಿ ಕ್ಯಾಂಡಿಡೇಟ್ ರಿಜಿಸ್ಟ್ರೇಷನ್ ಇದೆಯಲ್ಲ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಅದಾದಮೇಲೆ ನಿಮಗೊಂದು ಫಾರಮ್ ಬರುತ್ತೆ. ಸೊ ಈ ಫಾರಮ್ನ ನೀವು ಫಿಲ್ ಮಾಡೋದಕ್ಕಿಂತ ಮುಂಚೆ ಇಲ್ಲಿ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಅಂತ ಇದೆ, ಅಲ್ಲಿ ಸ್ಯಾಂಪಲ್ ರೆಸ್ಯೂಮೆ ಫಾರ್ಮ್ಯಾಟ್ ಡಾಕ್ಯುಮೆಂಟ್ ಅಂತ ಇದೆ. ಇದನ್ನು ಕ್ಲಿಕ್ ಮಾಡಿದರೆ ಒಂದು ಸ್ಯಾಂಪಲ್ ರೆಸ್ಯೂಮೆ ಡೌನ್ಲೋಡ್ ಆಗುತ್ತೆ. ಸೊ ಅದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಡೀಟೇಲ್ಸ್ನ ಅಲ್ಲಿ ಭರ್ತಿ ಮಾಡಿ ರೆಡಿ ಇಟ್ಕೋಬೇಕು. ಇವಾಗ ಫಾರಮ್ ಫಿಲ್ ಮಾಡೋ ವಿಚಾರಕ್ಕೆ ಬಂದರೆ, ಮೊದಲನೇದಾಗಿ ಅವರು ಇಮೇಲ್ ಐ ಡಿ, ಫೋನ್ ನಂಬರ್ ಕೇಳ್ತಾ ಇದ್ದಾರೆ. ನೀವು ಕರೆಕ್ಟಾದ ಇಮೇಲ್ ಐ ಡಿ ಮತ್ತು ನಿಮ್ಮ ಫೋನ್ ನಂಬರ್ನ ಎಂಟರ್ ಮಾಡಬೇಕು. ಇಮೇಲ್ ಐ ಡಿ ಎಂಟರ್ ಮಾಡಿದ ಮೇಲೆ ವೆರಿಫೈ ಇಮೇಲ್ ವಿತ್ OTP ಮೇಲೆ ಕ್ಲಿಕ್ ಮಾಡಬೇಕು. ಆಮೇಲೆ ನಿಮಗೊಂದು OTP ಬರುತ್ತೆ ಇಮೇಲ್ ಐ ಡಿಯಲ್ಲಿ. ಸೊ ಆ OTPನ ತಗೊಂಡು ನೀವು ಇಮೇಲಿಗೆ ಹಾಕಬೇಕು. ಅದೇ ಥರ ಫೋನ್ ನಂಬರ್ಗೂ ಒಂದು OTP ಬರುತ್ತೆ, ಆ OTPನ ನೀವು ಎಂಟರ್ ಮಾಡಬೇಕಾಗುತ್ತೆ. ನಿಮಗೆ ಈ ಥರ ಪೇಜ್ ತೋರಿಸುತ್ತೆ. ಸೊ ಆಮೇಲೆ ನೀವು ನೇಮ್ ಆಫ್ ದಿ ಕ್ಯಾಂಡಿಡೇಟ್ ಅಂದರೆ ಅಭ್ಯರ್ಥಿಯ ಹೆಸರನ್ನು ಎಂಟರ್ ಮಾಡಬೇಕಾಗುತ್ತೆ. ಅದೇ ಥರ ಡೇಟ್ ಆಫ್ ಬರ್ತ್ ಎಂಟರ್ ಮಾಡಬೇಕು. ಮೇಲ್ ಅಥವಾ ಫೀಮೇಲ್ ಅಂತ ಜೆಂಡರ್ನ ನೀವು ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಿ ನಿಮ್ಮ ತಂದೆ ತಾಯಿ ಹೆಸರು ಇಲ್ಲ ಗಾರ್ಡಿಯನ್ ಹೆಸರನ್ನ ಎಂಟರ್ ಮಾಡಬೇಕು. ಆರ್ ಯು ಪರ್ಸನ್ ವಿತ್ ಡಿಸೇಬಿಲಿಟಿ ಅಂದರೆ ನೀವು ವಿಕಲಚೇತನರಾಗಿದ್ದರೆ ಎಸ್ ಅಂತ ಮಾಡಬೇಕು, ಇಲ್ಲಾಂದರೆ ನೋ ಅಂತ ಸೆಲೆಕ್ಟ್ ಮಾಡಬೇಕು. ಇಲ್ಲಿ ವರ್ಗ ಮತ್ತು ಕ್ಯಾಟಗರಿ ಅಂತ ಕೇಳಿದರೆ ಈ ಡ್ರಾಪ್ ಡೌನ್ ಮೇಲೆ ಕ್ಲಿಕ್ ಮಾಡಿದರೆ SC ಕ್ಯಾಟಗರಿ, ST ಕ್ಯಾಟಗರಿ, OBC ಕ್ಯಾಟಗರಿ, ಜನರಲ್ ಕ್ಯಾಟಗರಿ ಇದೇ ಥರ ಆಪ್ಷನ್ ತೋರಿಸುತ್ತೆ. ನಿಮಗೆ ಸೂಕ್ತವಾದ ಕ್ಯಾಟಗರಿನ ನೀವು ಎಂಟರ್ ಮಾಡಬೇಕು. ಮೊಬೈಲ್ ನಂಬರ್ನ ನೀವು ಎಂಟರ್ ಮಾಡಬೇಕಾಗುತ್ತೆ. ಅದೇ ಥರ ಇಮೇಲ್ ಐ ಡಿ ಎಂಟರ್ ಮಾಡಬೇಕು. ಡಿಸ್ಟಿಕ್ ಕೇಳಿದರೆ, ಸೊ ನೀವು ಯಾವ ಡಿಸ್ಟಿಕ್ಕಲ್ಲಿ ಇವಾಗ ಇದ್ದೀರಾ ಅನ್ನೋದನ್ನ ನೀವು ಎಂಟರ್ ಮಾಡಬೇಕಾಗುತ್ತೆ. ಅದೇ ಥರ ನಿಮ್ಮ ತಾಲೂಕನ್ನ ಎಂಟರ್ ಮಾಡಬೇಕು. ಮತ್ತು ನಿಮ್ಮ ಅಡ್ರೆಸ್ ಕೇಳಿದರೆ, ಸೊ ಆಧಾರ್ ಕಾರ್ಡಲ್ಲಿ ಏನು ಅಡ್ರೆಸ್ ಇರುತ್ತೋ ಅದನ್ನು ನೀವು ಎಂಟರ್ ಮಾಡಬೇಕಾಗುತ್ತೆ. ಪಿನ್ ಕೋಡ್ ಕೇಳಿದರೆ ಪಿನ್ ಕೋಡ್ನ ಎಂಟರ್ ಮಾಡಿ. ಅದೇ ಥರ ಹೈಯೆಸ್ಟ್ ಎಜುಕೇಷನ್ ಕ್ವಾಲಿಫಿಕೇಷನ್ ಅಂತ ಕೇಳಿದರೆ, ಅಂದರೆ ನೀವು ಓದಿದ ಹೈಯೆಸ್ಟ್ ಎಜುಕೇಷನ್ ಕ್ವಾಲಿಫಿಕೇಷನ್ನ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಎಕ್ಸಾಂಪಲ್ 10th ಅಥವಾ 12th, BTech ಈ ಥರ ನೀವು ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಿ ಇಯರ್ ಆಫ್ ಪಾಸಿಂಗ್ ಅಂತ ಕೇಳಿದರೆ ನಿಮ್ಮ ಹೈಯೆಸ್ಟ್ ಎಜುಕೇಷನ್ ಕ್ವಾಲಿಫಿಕೇಷನ್ನ ಪಾಸಿಂಗ್ ಇಯರ್ನ ನೀವು ಇಲ್ಲಿ ಎಂಟರ್ ಮಾಡಬೇಕು. ಈ 16ನೇ ನಂಬರಲ್ಲಿ ಸಾಫ್ಟ್ ಸ್ಕಿಲ್ ಕೇಳಿದರೆ, ಸೊ ನೀವು ಇಲ್ಲಿ ಡ್ರಾಪ್ ಡೌನ್ ಮೇಲೆ ಸೆಲೆಕ್ಟ್ ಮಾಡಿದರೆ ಸಾಕಷ್ಟು ಆಪ್ಷನ್ ತೋರಿಸ್ತಾ ಇದೆ. ನಿಮಗೆ ಸೂಕ್ತವಾದ ಸಾಫ್ಟ್ ಸ್ಕಿಲ್ನ ನೀವು ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಿ ಎಷ್ಟು ಬೇಕಾದರೂ ಸಾಫ್ಟ್ ಸ್ಕಿಲ್ನ ನೀವು ಸೆಲೆಕ್ಟ್ ಮಾಡ್ಬೋದು. ಇಲ್ಲಿ ನೋಡ್ಬೋದಲ್ಲ, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ವೆಬ್ ಡೆವಲಪ್ಮೆಂಟ್, ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಅಂತ ಇಷ್ಟೊಂದು ಆಪ್ಷನ್ ಇದೆ. ನಿಮಗೆ ಸೂಕ್ತವಾದದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಮೊದಲು ನೀವು ಒಂದು ರೆಸ್ಯೂಮೆನ ರೆಡಿ ಮಾಡಿ ಇಟ್ಕೊಂಡಿದ್ರಲ್ಲ, ಅದನ್ನು ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ನೆನಪಿರಲಿ, ಅದು PDF, ಡಾಕ್ ಅಥವಾ ಇಮೇಜ್ ಫಾರ್ಮೇಟಲ್ಲಿ ಇರಬೇಕಾಗುತ್ತೆ. ಇಲ್ಲಿ ವರ್ಕ್ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ. ಸೊ ಇಲ್ಲಿ ಗುಡ್ ನ್ಯೂಸ್ ಏನು ಅಂದರೆ ಫ್ರೆಷರ್ ಕೂಡ ನೀವು ಕೂಡ ಅಪ್ಲೈ ಮಾಡ್ಬೋದು. ಇಲ್ಲಿ ಆಪ್ಷನ್ ಎಲ್ಲ ತೋರಿಸ್ತಾ ಇದೆ, ನಿಮಗೆ ಯಾವ್ದು ಸೂಕ್ತವಾಗುತ್ತೋ ಅದನ್ನು ನೀವು ಆಯ್ಕೆ ಮಾಡ್ಕೋಬೇಕು. ಇಲ್ಲಿ ಒಂದು ಸಿಂಪಲ್ ಆದ ಸರ್ವೆ ಕೊಟ್ಟಿದ್ದಾರೆ, ಉದ್ಯೋಗ ಮೇಳದ ಬಗ್ಗೆ ನಿಮಗೆ ಗೊತ್ತು ಅಂತ. ಇಲ್ಲಿ ಸೆಲೆಕ್ಟ್ ಮಾಡಿ ನಿಮಗೆ ಹೇಗೆ ಗೊತ್ತಾಯಿತು ಅಂತ ನೀವು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಇದೆಲ್ಲ ಮುಗಿದ ಮೇಲೆ 24ನೇ ಕ್ವಶನ್ನು ಕನ್ಸೆಂಟ್ ಫಾರ್ಮ್ ಇದೆ, ಇದಕ್ಕೆ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಅದಕ್ಕೆ ಇಲ್ಲೊಂದು ಚಿಕ್ಕದು ಬಟನ್ ಕಾಣ್ತಾ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಬ್ಲೂ ಕಲರ್ ಆಗುತ್ತೆ. ಆಮೇಲೆ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ಒಂದ್ಸರಿ ನೀವು ಸಬ್ಮಿಟ್ ಮಾಡಿದ ಮೇಲೆ ನಿಮಗೊಂದು ಅಪ್ಲಿಕೇಶನ್ ID ಕೊಡ್ತಾರೆ, ಅದ್ರ ಜೊತೆಗೆ ಒಂದು URL ಕೊಡ್ತಾರೆ. ಸೊ ನೀವು ಇವಾಗ ಈ URLನ ಕ್ಲಿಕ್ ಮಾಡಬೇಕು. ಈ URL ಕ್ಲಿಕ್ ಮಾಡೋದಕ್ಕಿಂತ ಮುಂಚೆ ಈ ಅಪ್ಲಿಕೇಶನ್ ID-ನ ಒಂದು ಕಡೆ ನೀವು ಬರೆದಿಟ್ಕೋಬೇಕಾಗುತ್ತೆ. URL ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಮೊದಲು ಈ ಡ್ಯಾಶ್ ಬೋರ್ಡಿಗೆ ಸೈನ್ ಇನ್ ಕೇಳುತ್ತೆ. ಫಸ್ಟು ಯೂಸರ್ ನೇಮು ಅಥವಾ ಈ ಅಪ್ಲಿಕೇಶನ್ ID ಮತ್ತು ಪಾಸ್ವರ್ಡ್ನ ನೀವು ಕೊಟ್ಬಿಟ್ಟು ಲಾಗಿನ್ ಆದಮೇಲೆ ನಿಮಗಿಲ್ಲಿ ಮೈ ಅಪ್ಲಿಕೇಶನ್ ಅಂಡರಲ್ಲಿ ಸೊ ನಿಮ್ಮ ಅಪ್ಲಿಕೇಶನ್ ಹಾಕಿರೋದು ಕಾಣಿಸ್ತಾ ಇರುತ್ತೆ.
ಸೊ ಅಲ್ಲಿ ನೀವು ನೋಡ್ಬೋದು ಆ್ಯಕ್ಟಿವ್ ಅಂತ ಇರುತ್ತೆ. ಆ್ಯಕ್ಟಿವ್ ಅಂದರೆ ಸಕ್ಸಸ್ಫುಲ್ಲಾಗಿ ಸಬ್ಮಿಟ್ ಆಗಿದೆ ಅಂತ ಅರ್ಥ. ಒಂದು ವೇಳೆ ನೀವೇನಾದರೂ ಅಪ್ಲಿಕೇಶನ್ ಹಾಕಬೇಕಾದ್ರೆ ತಪ್ಪು ಮಾಹಿತಿ ಕೊಟ್ಟಿದ್ರಿ, ಇಲ್ಲಾಂದರೆ ರಾಂಗಾಗಿ ಏನಾದರೂ ಟೈಪ್ ಮಾಡಿದ್ರಿ ಅಂದರೆ ಮತ್ತೆ ನೀವು ಎಡಿಟ್ ಕೂಡ ಮಾಡ್ಬೋದು. ಸೊ ಅದಕ್ಕೋಸ್ಕರ ನೀವು ಇಲ್ಲಿ ಎಡಿಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಎಲ್ಲಿ ಮಿಸ್ಟೇಕ್ ಇರುತ್ತೋ ಅದನ್ನು ನೀವು ಕರೆಕ್ಟ್ ಮಾಡ್ಕೋಬೋದು. ಇಷ್ಟು ಮಾಡಿದರೆ ನಿಮಗೆ ಇಷ್ಟು ಮಾಡಿದರೆ ನಿಮ್ಮ ಕಡೆಯಿಂದ ಕಂಪ್ಲೀಟಾಗಿ ಸಕ್ಸಸ್ಫುಲ್ಲಾಗಿ ಸಬ್ಮಿಟ್ ಮಾಡಿದ್ದೀರಾ ಅಂತ ಅರ್ಥ, ಅಂದರೆ ರಿಜಿಸ್ಟ್ರೇಷನ್ ಆಗಿದೆ ಅಂತ. ಸೊ ಇನ್ನೂ ಯಾರಿಗಾದರೂ ಡೌಟ್ ಇದ್ದರೆ ಅವರು ಸಹಾಯವಾಣಿ ಸಂಖ್ಯೆ ಕೊಟ್ಟಿದ್ದಾರೆ, ಈ ನಂಬರ್ಗೆ ನೀವು ಕಾಲ್ ಮಾಡಿ ನಿಮ್ಮ ಡೌಟ್ನ ಬಗೆಹರಿಸ್ಕೊಳ್ಳಿ. ಇಲ್ಲಾಂದರೆ ಕಾಮೆಂಟ್ ಬಾಕ್ಸಲ್ಲೂ ಕೂಡ ಹಾಕಿ. ಸೊ ನಮ್ಮ ಕಡೆಯಿಂದನೂ ಕೂಡ ನಾವು ನಿಮಗೆ ಹೆಲ್ಪ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಈ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಯೂಸ್ಫುಲ್ ಆದ ಇನ್ಫಾರ್ಮೇಷನ್ ತರ್ತಾ ಇರ್ತೀನಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.